ಹಾಯ್ ಗಾಯ್ಸ್, ನಾವಿವತ್ತು LU ಡಿಕಾಂಪೋಸಿಷನ್ ಬಗ್ಗೆ ತಿಳ್ಕೊಳ್ಳೋಣ. LU ಡಿಕಾಂಪೋಸಿಷನ್ ಈಸ್ ಅ ಮ್ಯಾಥಮೆಟಿಕಲ್ ಮೆಥಡ್ ಯೂಸ್ ಟು ಡಿಕಾಂಪೋಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ A ಇಂಟು ದ ಪ್ರಾಡಕ್ಟ್ ಆಫ್ ಅ ಟೂ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್. ಅಂದರೆ LU ಡಿಕಾಂಪೋಸಿಷನ್ ಅದು ಮ್ಯಾಥಮೆಟಿಕಲ್ ಮೆಥಡು. ನಾವು ಏನು ಮಾಡ್ತೀವಿ ಅಂದರೆ ಡಿಕಾಂಪೋಸ್ ಮಾಡ್ತೀವಿ. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎನ ಟೂ ಪ್ರಾಡಕ್ಟ್ ಆಫ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಆಗಿ ಡಿಕಾಂಪೋಸ್ ಮಾಡ್ತೀವಿ. ದ ಡಿಕಾಂಪೋಸಿಷನ್ ಕ್ಯಾನ್ ಬಿ ರಿಟರ್ನ್ ಆ್ಯಸ್ A is equal to L into B. ಇಲ್ಲಿ A ಅಂತ ಹೇಳಿದ್ರೆ ಗಿವನ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರುತ್ತೆ. L ಅಂತ ಹೇಳಿದ್ರೆ ಲೋವರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್, U is the upper triangular matrix. Next, steps to perform LU decomposition. ಫಸ್ಟ್ ಸ್ಟೆಪ್ಪಲ್ಲಿ ಸ್ಟಾರ್ಟ್ಸ್ ವಿತ್ ದ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಜೊತೆ ಸ್ಟಾರ್ಟ್ ಮಾಡಬೇಕು. ಸ್ಕ್ವೇರ್ ಮ್ಯಾಟ್ರಿಕ್ಸ್ಗೆ ನೆಕ್ಸ್ಟ್ ಅಪ್ಲೈ ಗಾಸಿಯನ್ ಎಲಿಮಿನೇಷನ್ ಟು ಕನ್ವರ್ಟ್ A ಇಂಟು ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ U. ನಾವು ಏನು ಮಾಡಬೇಕಂದ್ರೆ ಕೊಟ್ಟಿರ್ತಕ್ಕಂತಹ A ಮ್ಯಾಟ್ರಿಕ್ಸ್ನ ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಆಗಿ ಕನ್ವರ್ಟ್ ಮಾಡಬೇಕು. ನೆಕ್ಸ್ಟು record the multipliers used during the Gaussian elimination in the corresponding entries of a lower triangular matrix. ನಾವು Gaussian elimination ಮಾಡಬೇಕಾದ್ರೆ ಯೂಸ್ ಮಾಡೋಂಥ ಮಲ್ಟಿಪ್ಲಯರ್ಸ್ನ ಲೋವರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸಲ್ಲಿ ರೆಕಾರ್ಡ್ ಮಾಡಬೇಕು. ಇದಿಷ್ಟು 3 ಸ್ಟೆಪ್ಸ್ ನಾವು ಕೊಟ್ಟಿರೋ ಮ್ಯಾಟ್ರಿಕ್ಸ್ನ LU ಡಿಕಾಂಪೋಸಿಷನ್ ಆಗಿ ಕನ್ವರ್ಟ್ ಮಾಡೋಕ್ಕೆ. ನಾವಿವಾಗ ಒಂದು ಎಕ್ಸಾಂಪಲ್ನ ತೊಗೊಳ್ಳೋಣ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. LU ಡಿಕಾಂಪೋಸಿಷನ್ ಕ್ವಶನ್ ಪೇಪರಲ್ಲಿ ನಮಗೆ ಈ ಥರ ಕ್ವಶನ್ ಬರುತ್ತೆ. ಫೈಂಡ್ ದ LU ಡಿಕಾಂಪೋಸಿಷನ್ ಆಫ್ ಅ ಗಿವನ್ ಮ್ಯಾಟ್ರಿಕ್ಸ್ ಅಂತ ಕೇಳ್ತಾರೆ. ಕೊಟ್ಟಿರೋ ಮ್ಯಾಟ್ರಿಕ್ಸ್ ಬಂದು A ಈಕ್ವಲ್ ಟು ಇದು 3x3 ಮ್ಯಾಟ್ರಿಕ್ಸು, ಸ್ಕ್ವೇರ್ ಮ್ಯಾಟ್ರಿಕ್ಸು. ನಾವು ಫಸ್ಟ್ ಏನು ಮಾಡಬೇಕಂತ ಹೇಳಿದ್ರೆ ಆ ಮ್ಯಾಟ್ರಿಕ್ಸ್, ಇದು A ಮ್ಯಾಟ್ರಿಕ್ಸ್ ಈಕ್ವಲ್ ಟು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇಂಟು A ಮ್ಯಾಟ್ರಿಕ್ಸ್ ಫಾರ್ಮೆಟಲ್ಲಿ ಬರ್ಕೋಬೇಕು. ಅದಾದಮೇಲೆ ನಾವು ನೆಕ್ಸ್ಟು ಈ ಸೆಕೆಂಡ್ ರೋದು ಫಸ್ಟ್ ಎಲಿಮೆಂಟ್ನ 0 ಮಾಡಬೇಕು. ಅದಕ್ಕೆ ನಾನು ಇಕ್ವೇಷನ್ ಬರೆದಿದ್ದೀನಿ. R2 is equal to R2 minus 3R1. ಈ ಇಕ್ವೇಷನ್ನ ಈ ಹೋಲ್ ಟರ್ಮ್ಗೆ ಅಪ್ಲೈ ಮಾಡಬೇಕು. ನೆಕ್ಸ್ಟು ನಾವು ಈ ಸೆಕೆಂಡ್ ರೋ ಅಲ್ಲಿರೋ ಎಲಿಮೆಂಟ್ನ 0 ಮಾಡೋದ್ರಿಂದ ಕರೆಸ್ಪಾಂಡ್ ಆಗಿರೋ ಈ ಐಡೆಂಟಿಟಿ ಮ್ಯಾಟ್ರಿಕ್ಸಲ್ಲಿ ಮಲ್ಟಿಪ್ಲೈಯರ್ ಆಗಿರೋ 3ನ ನಾವು ನೋಟ್ ಮಾಡ್ಕೊಂಡಿದ್ದೀನಿ, 3 ಆಗಿರುತ್ತೆ. ನೆಕ್ಸ್ಟ್ ಈ ಇಕ್ವೇಷನ್ನ ಅಪ್ಲೈ ಮಾಡಿ ಅಂದರೆ ಇದು ಬರುತ್ತೆ 1 2 0 -3 -10 3 4 2. ಇದು ಫಸ್ಟ್ ಸ್ಟೆಪ್. ನೆಕ್ಸ್ಟ್ ಬಂದು ಇವಾಗ ನಾವು ಈ ಮ್ಯಾಟ್ರಿಕ್ಸಲ್ಲಿ ಸೆಕೆಂಡ್ ರೋದು ಫಸ್ಟ್ ಎಲಿಮೆಂಟ್ನ 0 ಮಾಡಾಯಿತು. ಇವಾಗ ನಾವು ಥರ್ಡ್ ರೋದು ಫಸ್ಟ್ ಎಲಿಮೆಂಟ್ನ 0 ಮಾಡಬೇಕು. ಅದಕ್ಕೆ R3 is equal to R3 minus 3R1 ಯೂಸ್ ಮಾಡಿದ್ದೀವಿ. ಇವಾಗ R3 ಅಂತ ಹೇಳಿದ್ರೆ ಈ ವ್ಯಾಲ್ಯೂನ 0 ಮಾಡಬೇಕು. ಬಿಫೋರ್ 0 ಮಾಡೋಕ್ಕಿಂತ ಮುಂಚೆ ನೋಡಿರಿ, ಇಲ್ಲಿ ನಾವು ಮಲ್ಟಿಪ್ಲೈಯರ್ ಯೂಸ್ ಮಾಡಿದ್ರು R3ನ ಇಲ್ಲಿ 0 ಮಾಡ್ತಿದ್ದೀನಿ ಅಂದರೆ ಈ ವ್ಯಾಲ್ಯೂನ ಮಲ್ಟಿಪ್ಲೈಯರ್ ವ್ಯಾಲ್ಯೂನ ಇಲ್ಲಿ ರೀಪ್ಲೇಸ್ ಮಾಡ್ತಿದ್ದೀನಿ 3ನ. ನೆಕ್ಸ್ಟು ಈ ಇಕ್ವೇಷನ್ನ ಈ ಹೋಲ್ R3 ರೋಗೆ ಅಪ್ಲೈ ಮಾಡಿದ್ರೆ ನಮಗೆ 0 -2 -10 ಬರುತ್ತೆ. ನೆಕ್ಸ್ಟ್ ನಮ್ಮ ಗೋಲ್ ಏನಂತ ಹೇಳಿದ್ರೆ ಇವಾಗ ನಾವು ಇದನ್ನು 0 ಮಾಡಾಯಿತು. ಇವಾಗ ಈ ವ್ಯಾಲ್ಯೂನ 0 ಮಾಡಬೇಕು. ಅಂದರೆ ಇದನ್ನು 0 ಮಾಡಬೇಕು ಅಂತ ಹೇಳಿದ್ರೆ ಇದು ಯಾವ ಥರ 0 ಆಗುತ್ತೆ ಅನ್ನೋದಕ್ಕೆ ಈ ಇಕ್ವೇಷನ್ ಬರೆದಿರೋದು ನಾನು. R3 is equal to R3 minus 2/3 R2. 2/3 R2 ಇದನ್ನು ಅಪ್ಲೈ ಮಾಡಬೇಕು. ಇವಾಗ ಇದ್ರ ಮಲ್ಟಿಪ್ಲೈ ಬಂದು 2/3, ಅಂದರೆ ನಾವು ಇಲ್ಲಿ ರೀಪ್ಲೇಸ್ ಮಾಡಬೇಕು. ಇಲ್ಲ ನಾನು ರೀಪ್ಲೇಸ್ ಮಾಡಿದ್ದೀನಿ. ಇದು ಹ್ಯಾಸ್ ಇಟ್ ಈಸ್ ಬರ್ಕೊಂಡು ನೆಕ್ಸ್ಟು R3ಗೆ ಈ ಇಕ್ವೇಷನ್ನ R3ಗೆ ಅಪ್ಲೈ ಮಾಡಿದ್ರೆ ನಮಗೆ 0 0 -10/3 ವ್ಯಾಲ್ಯೂ ಬರುತ್ತೆ. ಈ ಲಾಸ್ಟ್ ಮ್ಯಾಟ್ರಿಕ್ಸ್ ಗೊತ್ತಾಗುತ್ತೆ. ಇದು ಗಿವನ್ ಮ್ಯಾಟ್ರಿಕ್ಸು, ಇದು ಲೋವರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಆ್ಯಂಡ್ ಇದು ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್. ಇವೆರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಮತ್ತೆ ಕೊಟ್ಟಿರೋಕ್ಕಂಥ ಗಿವನ್ ಮ್ಯಾಟ್ರಿಕ್ಸ್ ಬರುತ್ತೆ. ಇದಿಷ್ಟು ಇವತ್ತಿನ LU ಡಿಕಾಂಪೋಸಿಷನ್ ಕಾನ್ಸೆಪ್ಟ್.